ಸ್ವದೇಶಿ ನಿರ್ಮಿತ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ-5 ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಪರೀಕ್ಷೆಯಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತನ್ನ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ನಿಯತಾಂಕಗಳನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ. ಈ ಕ್ಷಿಪಣಿ ಗರಿಷ್ಠ 600 ಕಿಲೋಮೀಟರ್ ಎತ್ತರಕ್ಕೆ ಹಾರಿ ಸುಮಾರು 5,000 ಕಿಲೋಮೀಟರ್ ವರೆಗೂ ಹೊಡೆಯಬಹುದು. ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ-5 ಇದನ್ನು ಆಗಸ್ಟ್ 20ರಂದು ಒಡಿಶಾದ ಚಾಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಮೂಲಗಳ ಪ್ರಕಾರ ಸಂಪೂರ್ಣ ಪರೀಕ್ಷೆಯನ್ನ ವಿವಿಧ ಟೆಲಿಮೆಟ್ರಿ ಹಾಗೆ ರಾಡಾರ್ ಕೇಂದ್ರಗಳಿಂದ ಮೇಲ್ವಿಚಾರಣೆ ಮಾಡಲಾಯಿತು. ಭಾರತವು ಮೊದಲು ಅಗ್ನಿ-5 ಕ್ಷಿಪಣಿಯನ್ನ ಏಪ್ರಿಲ್ 19, 2012ರಂದು ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಪರೀಕ್ಷಿಸಿತ್ತು. ನಂತರ ಕ್ಷಿಪಣಿಯನ್ನ ಹಿಂದೂ ಮಹಾಸಾಗರದ ಒಂದು ಹಂತದಲ್ಲಿ ಪರೀಕ್ಷಿಸಲಾಗಿತ್ತು. ಈ ಪರೀಕ್ಷೆಯು ಭಾರತದ ಕಾರ್ಯತಂತ್ರದ ಪಡೆಗಳು ಮತ್ತು ಕಡಿಮೆ ತಯಾರಿ ಸಮಯದೊಂದಿಗೆ ಈ ಕ್ಷಿಪಣಿಯನ್ನ ಉಡಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ ಎಂಬುದನ್ನು ಸಾಬೀತುಪಡಿಸಿತ್ತು.